ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 11 112 ಮತ್ತು 113 ಈ ಒಂದು ಎಪಿಸೋಡ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂತ ಹೋಗೋಣ. ಈ ಒಂದು ಡಬಲ್ ಎಪಿಸೋಡ್ಗಳ ಬಗ್ಗೆ ಒಂದಿಷ್ಟು ಚರ್ಚೆ ವಿಮರ್ಶೆ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ, ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಯಾರಿಗೆಲ್ಲ ಬುದ್ಧಿ ಮಾತು ಹೇಳಿದ್ರು, ಯಾರೆಲ್ಲ ಎಲಿಮಿನೇಟ್ ಆದರು, ಯಾರೆಲ್ಲ ಫಿನಾಲಿಗೆ ತಲುಪಿದ್ರು ಅನ್ನೋ ವಿಚಾರನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇನ್ನೇ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಹಳೆಯ ಸ್ಪರ್ಧಿಗಳು ಏನು ಬಂದಿರ್ತಾರೆ ಮನೆಗೆ, ಅವರೆಲ್ಲರೂ ಒಂದು ಚಟುವಟಿಕೆ ಏನು ಕೊಡ್ತಾ ಇರ್ತಾರೆ ಮನೆಯ ಸ್ಪರ್ಧಿಗಳಿಗೆಲ್ಲರಿಗೂ. ತಮಗೆ ಯಾರು ಇಷ್ಟನೋ ಅವರಿಗೆ ಕೆಂಪು ಹೃದಯನ ಕೊಡಬೇಕಾಗುತ್ತೆ, ಆಮೇಲೆ ತಮಗೆ ಯಾರು ಇಷ್ಟ ಇಲ್ವೋ ಅವರಿಗೆ ಒಂದು ಕಪ್ಪು ಹೃದಯನ ಕೊಡಬೇಕಾಗುತ್ತೆ. ಈ ಒಂದು ಚಟುವಟಿಕೆ ಯಾವಾಗ ಆರಂಭವಾಯಿತು ಹಾಗೇನೆ ಯಾವಾಗ ಅಂತ್ಯ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ಚಟುವಟಿಕೆಯನ್ನು ಕೊಟ್ಟರು ಅಂತ ನಮಗೂ ಸಹ ಗೊತ್ತಾಗಲೇ ಇಲ್ಲ. ಕಿಚ್ಚವರು ಬಂದ ನಂತರ ಮುಗಿಸಿತ್ ಅವರು ಎಂಟ್ರಿ ಆಗಿದ್ದು ಯಾರಿಗೆಲ್ಲ ಬೇಜಾರು ತರಿಸಿದೆ, ಹಾಗೆಯೇ ಯಾರಿಗೆಲ್ಲ ಖುಷಿ ತಂದಿದೆ ಅಂತೇಳಿ ಮನೆಯವ್ರ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳನ್ನು ಅಭಿಮತಗಳನ್ನು ತಿಳ್ಕೊಳ್ತಾರೆ. ಧನರಾಜ್ ಅವರ ಒಂದು ವಿಚಾರಕ್ಕೆ ಬರ್ತಾರೆ. ಧನರಾಜ್ ಅವರು ಒಂದು ಆಟದ ಪ್ರಕ್ರಿಯೆ ಏನಾಗಿರ್ತೈತೆ, ಆ ಒಂದು ಆಟದ ಯಾಕೆ ಹಿಂಗೆ ಮಾಡಿದ್ರಿ, ಯಾಕೆ ನೀವು ಈ ರೀತಿ ಮಾಡಕ್ಕೆ ಹೋಗಿದ್ರಿ ನೀವು, ಬಟ್ ನೀವು ತಪ್ಪು ಮಾಡಿದ್ದು ಒಪ್ಕೊಂಡ್ರಲ್ಲ, ಅದು ನಮಗೆ ಮೇನ್ ಹೈಲೈಟ್ ಆಗಿ ಕಾಣಿಸ್ತು ಅಂತೇಳಿ ಧನರಾಜ್ ಅವ್ರ ಪರವಾಗಿ ಸುದೀಪ್ ಸರ್ ಅವರು ಮಾತಾಡ್ತಾರೆ. ನೀವು ಆಡ್ತಕ್ಕಂಥ ಏನು ಗೇಮ್ ಇದೆ ಇದು ಗ್ರೇ ಏರಿಯಾ ಅಲ್ಲ, ಇದು ಒಂಥರ ಸ್ಕ್ಯಾಮ್ ಇದ್ದಂಗೆ, ಈ ರೀತಿ ಮಾಡೋಕ್ಕೋಗ್ಬೇಡಿ, ಒಳ್ಳೆ ಚೆನ್ನಾಗಿ ಆಟ ಆಡ್ತಿದ್ರೆ ಆಟ ಆಡಿ ಅಂತ ಸಜೆಷನ್ ಕೊಡ್ತಾರೆ ಸುದೀಪ್ ಸರ್ ಅವರು. ಸೊ ಇದಾದ ನಂತರ ಭವ್ಯ ಅವರು ವಿಕ್ರಮ್ ಅವ್ರನ್ನ ಬಳಸ್ಕೊಂಡು ಇಲ್ಲಿವರೆಗೆ ಬಂದರು. ಈ ಒಂದು ವಿಚಾರವನ್ನು ಇಟ್ಕೊಂಡು ಒಂದಿಷ್ಟು ಕೋರಿತಾರೆ ಅಂತ ಹೇಳ್ಬೋದು, ಹಂಗೆ ಹಿಂಗೆ ಅಂತೇಳಿ ಭವ್ಯ ಅವರಿಗೆ ಹೇಳ್ತಾರೆ, ಯಾಕೆ ನೀವು ಮಾತಾಡಲಿಲ್ಲ ಈ ಒಂದು ಸಂದರ್ಭದಲ್ಲಿ, ಕೊಚ್ಚೆ ಮೇಲೆ ಕಲ್ಲಾಕಿ ಸಿಡಿಸ್ಕೊಳ್ಳೋದು ಅಷ್ಟಾಗಿ ನನಗೆ ಇದರ ಅವಶ್ಯಕತೆನೇ ಬೇಕಾಗಿದ್ದಿಲ್ಲ, ಅದ್ರ ಸಲುವಾಗಿ ನಾನು ಮಾತಾಡಕ್ಕೆ ಹೋಗಲಿಲ್ಲ ಅಂತೇಳಿ ಭವ್ಯ ಅವರು ತಿಳಿಸ್ತಾರೆ. ಸೊ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಭವ್ಯ ಅವರ ಒಂದು ಪರ್ಫಾರ್ಮೆನ್ಸ್ ನೋಡ್ಕೇಸಿ ವಿಕ್ರಮ್ ಅವರು ಓದ್ಕೊಂಡಿದ್ದೇ ಜಾಸ್ತಿ ಈ ಒಂದು ವೀಕಲ್ಲಿ. ತ್ರಿವಿಕ್ರಮ್ ಅವರೇ ಆ್ಯಕ್ಚುಲಿ ಭವ್ಯ ಅವ್ರನ್ನ ಬಳಸ್ಕೊಂಡಿದ್ದುಂಟು. ಅನವಶ್ಯಕವಾಗಿ ಅವರ ಒಂದು ಕ್ಯಾಪ್ಟನ್ಸಿಯಲ್ಲಿ ಇಂಟರ್ಫಿಯರ್ ಆಗೋದು, ಅವರು ಡಿಸಿಷನ್ ತಗೊಳ್ತಕ್ಕಂಥ ಜಾಗದಲ್ಲಿ ಇವರೇ ತಗೊಳ್ಳೋದು. ಮೋಕ್ಷಿತ್ ಅವರು ಫೈನಲಿಸ್ಟ್ ಆಗಿದ್ದಕ್ಕೆ ಯಾರಿಗೆಲ್ಲ ಒಪ್ಪಿಗೆ ಇದೆ, ನೀವು ಡಿಸರ್ವಾ ಅಂತೇಳಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಮನೆಯ ಮಂದಿಯವರೆಲ್ಲರೂ. ಆಲ್ಮೋಸ್ಟ್ ಎಲ್ಲರೂ ಡಿಸರ್ವ್ ಇಲ್ಲ, ಬೇರೆಯವ್ರಿಗೆ ಯಾರು ಚಾನ್ಸ್ ಸಿಗ್ಬೋದಿತ್ತು, ಮೋಕ್ಷಿತ್ ಅವ್ರಿಗೆ ಕೊಟ್ಟಿದ್ದು ನನಗೆ ಯಾಕೆ ಸರಿ ಕಾಣಿಸ್ಲಿಲ್ಲ ಅಂತೇಳಿ ಎಲ್ಲರೂ ಸಹಮತದಿಂದ ಒಪ್ಕೊಳ್ತಾರೆ. ಈ ಒಂದು ಪಂಚಾಯತಿ ವೇದಿಕೆಯಲ್ಲಿ ನನ್ನ ಮಾತುಗಳಿಂದ ಯಾರಿಗೆಲ್ಲ ಬೆನಿಫಿಟ್ಸ್ ಆಯಿತು, ಯಾರಿಗೆಲ್ಲ ತೊಂದರೆ ಆಯಿತು ಅನ್ನೋ ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ವಿಕ್ರಮ್ ಅವ್ರು ಹೇಳ್ತಾರೆ, ಪ್ರತಿ ವಾರ ಕೋಚಿಂಗ್ ಥರ ಬಂದು ನೀವು ಸ್ವಲ್ಪ ಕೋಚ್ ಕೊಟ್ಟು ಹೋಗ್ತಾ ಇದ್ರಿ ನೀವು, ಸೊ ಹಾಗಾಗಿ ನೀವು ಒಂಥರ ನಮಗೆ ಕೋಚಿಂಗ್ ಥರ ಇದ್ದಂಗೆ, ನೀವು ಕೊಡ್ತಕ್ಕಂಥ ಸಲಹೆಯನ್ನು ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಆಟದಲ್ಲಿ ಮುನ್ನುಗ್ಗಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾ ಇತ್ತು ನಮಗೆ ಅಂತೇಳಿ ವಿಕ್ರಮ್ ಅವರು ತಿಳಿಸ್ತಾರೆ. ಹನುಮಂತ್ ಅವ್ರಿಗೆ ಹೇಳ್ತಾರೆ, ನೀವು ಹೇಳೋ ಮಾತುಗಳು ಕೇಳ್ತಾ ಇದ್ನಪ್ಪ ಅಂದ್ರೆ ತುಂಬಾ ಖುಷಿ ಆಗ್ತಿರ್ತೈತೆ ನಮಗೆ ಅಂತೇಳಿ ಹನುಮಂತ್ ಅವ್ರು ತಿಳಿಸ್ತಾರೆ. ಧನರಾಜ್ ಅವ್ರು ಏನು ಹೇಳ್ತಾರೆ ಅನ್ನೋದಾದರೆ, ದೋಸ್ತ ಫಿನಾಲಿಗೆ ಹೋದ, ನೀನು ಎಲ್ಲಿದ್ದೀಯಾ ಅಂತೇಳಿ ಒಂದು ಮಾತು ಹೇಳ್ತಾರೆ ನೀವು ಹಿಂದಿನ ವಾರ. ಸೊ ಇದೇ ಒಂದು ಬೂಸ್ಟ್ ಆಗಿ ತಗೊಂಡು ನಾನು ಸ್ವಲ್ಪ ಈ ವಾರ ತುಂಬಾ ಎಫರ್ಟ್ ಆಗಿ ಒಂದಿಷ್ಟು ಆಟಗಳನ್ನು ಆಡ್ತೀನಿ, ಮಾತುಗಳು ಹಿಡಿತವಾಗಿ ಇಟ್ಕೊಳ್ಳೋದು ಕಲ್ತ್ಕೊಂಡಿದ್ದೀನಿ ನಿಮ್ಮ ಕಡೆಯಿಂದ, ನಿಮ್ಮ ಸಲಹೆಗಳಿಂದ ಅಂತೇಳಿ ರಜತ ಅವ್ರು ತಿಳಿಸ್ತಾರೆ. ನಮಗಂತೂ ತುಂಬಾ ಪ್ರೌಡ್ ಫೀಲ್ ಇದೆ ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತೇಳಿ ಭವ್ಯ ಅವರು ತಿಳಿಸ್ತಾರೆ. ನಾವು ಮಾಡಿರೋ ತಪ್ಪನ್ನ ತಪ್ಪು ಅಂತ ಹೇಳೋಕೆ ಇಲ್ಲಿ ಯಾರೂ ಇಲ್ಲ, ನೀವು ಪ್ರತಿ ವಾರ ಬಂದು ನಾವು ಮಾಡ್ತಕ್ಕಂಥ ತಪ್ಪೇನಿದೆ ಅದನ್ನು ಮನವರಿಕೆ ಮಾಡಿಸೋದ್ರಲ್ಲಿ ನೀವು ಯಶಸ್ವಿಯಾಗಿದ್ದೀರಿ ಸರ್ ಅಂತೇಳಿ ಗೌತಮಿ ಅವರು ತಿಳಿಸ್ತಾರೆ. ಯಾರಿಗೂ ನಾನು ಭಯ ಪಡೋದಿಲ್ಲ, ನಿಮಗೆ ನೋಡಿದ್ರೆ ಸುಮ್ಮನೆ ಭಯ ಆಗ್ತದೆ ನನಗೆ ಅಂತೇಳಿ ಉಗ್ರಂ ಮಂಜು ಅವರು ತಿಳಿಸ್ತಾರೆ. ಕಪ್ ಏನಿದೆ ಅದು ಅನಾವರಣ ಆಗ್ತೈತಿ, ಒಂದಿಷ್ಟು ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ಕಪ್ ಅನಾವರಣ ಆದ ನಂತರ ನಿಮಗೆ ಕಪ್ ಯಾಕೆ ಬೇಕು ಮತ್ತು ಈ ಕಪ್ ಯಾರಿಗೆ ಬೇಡ, ಯಾರಿಗೆ ಅವಶ್ಯಕತೆ ಇಲ್ಲ, ಒಂದು ಸ್ಪರ್ಧಿಗಳ ಅಭಿಪ್ರಾಯಗಳನ್ನು ತಿಳಿದುಕೊಳ್ತಾರೆ. ನನಗೆ ಅದಕ್ಕೆ ಬೇಕಿತ್ತು, ಮನೆಯವ್ರಿಗೆ ಬೇಕಿತ್ತು, ಆಮೇಲೆ ನನ್ನ ಜೀವನ ಕಟ್ಕೊಳ್ಳೋಕೆ ಬೇಕಾಗಿತ್ತು, ಹಾಗೆಯೇ ಮುಂದಿನ ಜೀವನಕ್ಕೋಸ್ಕರ ನನಗೆ ಈ ಒಂದು ಕಪ್ಪು ಇಂಪಾರ್ಟೆಂಟ್ ಆಗಿರ್ತೈತಿ, ಇದರಲ್ಲಿ ಬರ್ತಕ್ಕಂಥ ಒಂದಿಷ್ಟು ಮನಿ ಏನಿದೆ ಅದು ನನಗೆ ತುಂಬಾ ಅವಶ್ಯಕತೆ ಆಗಿರ್ತೈತಿ. ಸೊ ಅಂತೇಳಿ ಒಂದಿಷ್ಟು ಜನರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳ್ತಾರೆ ಸುದೀಪ್ ಸರ್ ಅವರು. ಸೊ ಫೈನಲಿ ಗೌತಮಿ ಅವರು ಎಲಿಮೆಂಟ್ ಆಗಿ ಮನೆಯಿಂದ ಹೊರಗೆ ಹೋಗ್ತಾರೆ. ಇರುವಷ್ಟು ದಿನ ನಿನ್ನ ಗಾಂಭೀರ್ಯತನ ನೀನು ಮರಿಲೇ ಇಲ್ಲ, ಒಂದು ದಿನನೂ ಆಯ ತಪ್ಪಿ ಯಾರ ಜೊತೆನೂ ಮಾತಾಡಲೂ ಇಲ್ಲ, ಯಾರ ಜೊತೆನೂ ಮಿತಿ ಮೀರಿ ವರ್ತನೆ ಮಾಡಲಿಲ್ಲ, ಒಳ್ಳೆಯ ವ್ಯಕ್ತಿತ್ವದ ಪ್ರತಿಭಾನ್ವಿತ ಸೂಕ್ಷ್ಮ ಸಂವೇದನೆಯ ವ್ಯಕ್ತಿಗಳ ಗೌರವಾನ್ವಿತ ಶ್ರೀಮತಿ ಗೌತಮಿಯವರು, ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ಗೌತಮಿಯವರು ಹೋದ ನಂತರ ಮಂಜು ಅವರು ಏನೈತಿ ತುಂಬಾನೇ ಮಾನಸಿಕ ಆಗ್ತಾರೆ ಅಂತ ಹೇಳ್ಬೋದು.
ಫೈನಲ್ವರೆಗೂ ಇರಬೇಕಾಗಿತ್ತು ಗೌತಮಿ ಅವರು, ಮಧ್ಯೆ ಬಿಟ್ಟು ಹೋಗ್ಬಿಟ್ರಲ್ಲ ಅಂತೇಳಿ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಮಂಜು ಅವರು. ಕಿಚನ್ ಎಂಟ್ರಿ ಆಗುತ್ತೆ ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಕಾರ್ಯಕ್ರಮದಲ್ಲಿ. ಒಂದು ಗುಬ್ಬಚ್ಚಿನ ಮನೆ ಕಳಿಸಿಬಿಟ್ರಿ. ಮಂಜು ಅವ್ರಿಗೆ ಹೇಗಿತ್ತು ಫೀಲ್ ಆಯಿತು ಸರ್? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಬೇರೆ ಯಾರು ಹೋಗ್ತಾರೆ ಅನ್ಕೊಂಡಿದ್ದೆ, ಬಟ್ ಗೌತಮಿ ಹೋದ್ರು ಅಂತೇಳಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಮಂಜು ಅವರು. ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರ ಒಂದು ಲವ್ ಸ್ಟೋರಿ ವಿಡಿಯೋ ಮುಖಾಂತರ ಪ್ರಸಾರ ಮಾಡುತ್ತಾರೆ. ಅನವಶ್ಯಕವಾಗಿ ಬೇಡದೇ ಇರತಕ್ಕಂಥ ಒಂದು ಮ್ಯಾಟ್ರ್ ಆಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಹಂಗೇನು ಹೇಳ್ರಿ ಸರ್, ಹಿಂಗೇನು ಹೇಳ್ರಿ ಸರ್ ಅನ್ನೋದು ಬಿಟ್ಟರೆ ಅವ್ರ ಕಡೆಯಿಂದ ಬೇರೆ ಉತ್ತರನೇ ಬರಲಿಲ್ಲ. ಅನವಶ್ಯಕವಾಗಿ ಇವರಿಬ್ಬರನ್ನ ಕೂಡಿಸೋ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಬೋದು ಸುದೀಪ್ ಸರ್ ಅವರು. ಮತ್ತೊಂದು ವಿಡಿಯೋ ಪ್ರಸಾರ ಮಾಡುತ್ತಾರೆ. ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವ್ರ ನಡುವೆ ನಡೆದಿರ್ತಕ್ಕಂಥ ಒಂದು ಜಗಳದ ಒಂದು ವಿಡಿಯೋ ಪ್ರಸಾರ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ನಗೆ ಪಾಠಕಿ ಆಗಿರ್ತಕ್ಕಂಥವ್ರು ಯಾರು ಅನ್ನೋದಾದರೆ ರಜತ್ ಅವರು. ರಜತ್ ಅವರೊಂದು ಎಕ್ಸ್ಪ್ರೆಷನ್ ಒಂದು ವಿಡಿಯೋ ಏನಿದೆ ಅದನ್ನ ಪ್ರಸಾರ ಮಾಡ್ತಾರೆ. ಅದನ್ನ ಸನ್ನಿವೇಶಕ್ಕೆ ತಕ್ಕಂಗೆ ಒಂದಿಷ್ಟು ಆಡಿಯೋಗಳು ಬರ್ತಕ್ಕಂಥ ಡೈಲಾಗ್ಗಳು ಒಂದಷ್ಟು ಜನರಿಗೆ ಮನೋರಂಜನೆ ಕೊಡ್ತು ಅಂತ ನೋಡ್ಬೋದು. ಈ ಒಂದು ಸನ್ನಿವೇಶ ಹಿಟ್ ಅಂಡ್ ಫ್ಲಾಪ್ ಅಂತೇಳಿ ಚಟುವಟಿಕೆ ಆರಂಭವಾಗುತ್ತೆ. ಈ ಒಂದು ಚಟುವಟಿಕೆಯಲ್ಲಿ ಆಲ್ಮೋಸ್ಟ್ ಆಗಿ ಎಲ್ಲರೂ ಸೇರ್ಕೊಂಡು ಮಂಜು ಅವ್ರನ್ನ ಫ್ಲಾಪ್ ಅಂತ ತರ್ತಾರೆ. ತ್ರಿವಿಕ್ರಮ್ ಅವ್ರನ್ನ ಮತ್ತು ಹನುಮಂತ್ ಅವರಿಗೆ ಜಾಸ್ತಿ ಬ್ಲಾಕ್ ಬಾಸ್ಟರ್ ಅಂತೇಳಿ. ಅದಾದ ನಂತರ ಹನುಮಂತ್ ಅವ್ರ ನಡುವೆ ಮತ್ತು ರಜತ್ ಅವ್ರ ನಡುವೆ ಒಂದಿಷ್ಟು ಮಾತುಕತೆಗಳು, ವಾದ ವಿವಾದಗಳು ನಡೀತವೆ. ಸಿಲ್ಲಿ ರೀಸನ್ ಕೊಡ್ತಾ ಇದೀಯಾ ನೀನು ಅಂತೇಳಿ ರಜತ್ ಅವರು ಕೊಟ್ಟಿರ್ತಕ್ಕಂಥ ಕಾರಣಗಳನ್ನು ಸ್ವಲ್ಪ ಸಣ್ಣ ವಿಚಾರಗಳನ್ನು ತಿಳ್ಕೊಳ್ಳೋದಿಲ್ಲ ನೀನು, ದೊಡ್ಡ ವಿಚಾರಗಳು ನಿನಗೆ ಯಾಕೆ ಅಂತೇಳಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಹನುಮಂತ್ ಅವರು. ಇಲ್ಲಿ ಅದಕ್ಕೆ ರಜತ್ ಅವ್ರು ಏನು ಹೇಳ್ತಾರೆ, ನಾನು ಹೆಂಡತಿ ಹತ್ರ ಮಾತಾಡಲಿಲ್ಲ ಅಂತೇಳಿ ನೀನು ರೀಸನ್ ಕೊಡ್ತೀಯಾ, ನೀನು ಅವ್ರ ಹತ್ರ ಮಾತಾಡಿಲ್ಲ ಅಂತೇಳಿ ನೀನು ರೀಸನ್ ಕೊಡ್ತೀಯಾ. ಇಷ್ಟು ಸಿಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಕೊಟ್ಟು ನಾಮಿನೇಟ್ ಮಾಡೋ ಒಂದು ಪರಿಸ್ಥಿತಿ ನೀನಿದೆ. ಸೊ ಇದಾದ ನಂತರ ಸೇಫ್ ಮಾಡೋ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ. ಯಾರು ಹೋಗ್ತಾರೆ ಮನೆಯಿಂದ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಭವ್ಯ ಅವರು ರಜತ್ ಅವರು ಸೇವ್ ಆಗ್ತಾರೆ. ಈ ಒಂದು ವಿಚಾರದಲ್ಲಿ ಭವ್ಯ ಅವ್ರನ್ನ ಇಟ್ಕೊಂಡು ನೀವು ಸೇಫ್ ಆಗಿದ್ದೀರಿ ಆಗಿಲ್ಲ ಸೇಫ್ ಆಗಿಲ್ಲ ಅಂತೇಳಿ ಒಂದಿಷ್ಟು ಗೋವಾಡ್ತಾರೆ ಅಂತ ಹೇಳ್ಬೋದು ಅವರು ಸುದೀಪ್ ಸರ್ ಅವರು ಭವ್ಯ ಅವರಿಗೆ. ಲಾಸ್ಟ್ ಫೈನಲ್ ಆಗಿ ಧನರಾಜ್ ಅವರು ಹೆಲ್ಮೆಟ್ ಆಗಿ ಹೋಗ್ತಾರೆ ಈ ಒಂದು ಮನೆಯಿಂದ, ಈ ಒಂದು ಆಟದಿಂದ. ಪ್ರತಿಯೊಬ್ಬರ ಹತ್ರನೂ ತಾನು ಹೇಗೆ ನಡ್ಕೊಂಡೆ, ತಾವು ಹೇಗಿದ್ದೆ ಅನ್ನೋದ್ರ ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ ಪ್ರತಿಯೊಬ್ಬರಿಗೂ. ಇವೆಲ್ಲ ಸನ್ನಿವೇಶಗಳನ್ನು ನೋಡಿದ್ನಪ್ಪ ಅಂದ್ರೆ ನನಗೆ ಒಂದಿಷ್ಟು ಇಂದಿನ ಸೀಸನ್ನಲ್ಲಿ ನಡೀತಕ್ಕಂಥ ಒಂದಿಷ್ಟು ಸೀಸನ್ಗಳು ನೆನಪಾದವು ಅಂತ ಹೇಳ್ಬೋದು, ಮರುಕಳಿಸಿದ್ವು ಅಂತ ಹೇಳ್ಬೋದು. ಅವು ಯಾವ್ಯಾವು ಅನ್ನೋದ್ರ ಕುರಿತು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಇಂದಿನ ಒಂದು ಸೀಸನ್ನಲ್ಲಿ ಏನಿದೆ, ಆ ಒಂದು ಸೀಸನ್ನಲ್ಲಿ ಗೆಳತಿಯಾಗಿರ್ತಕ್ಕಂಥವ್ರು ಕಾರ್ತಿಕ್ ಮತ್ತು ತನಿಷ್ ಅವರು ಇಬ್ಬರು ಗೆಳತಿಯರಾಗಿರ್ತಾರೆ. ಗೆಳೆಯ ಆಗಿರ್ತಕ್ಕಂಥವ್ರು ಕಾರ್ತಿಕ್ ಅವ್ರು ಏನು ಮಾಡ್ತಾರೆ, ತನಿಷ್ ಅವ್ರ ಹೆಸರನ್ನು ಪ್ರಸ್ತಾಪಿಸ್ತಾರೆ ನಾಮಿನೇಷನ್ಗೆ. ಕಾರ್ತಿಕ್ ಅವರು ತನಿಷ್ ಅವರು ಹೆಲ್ಮೆಟ್ ಆಗಿ ಹೋಗ್ತಾರೆ. ಸೊ ಅದೇ ಒಂದು ಪ್ರಕ್ರಿಯೆ ಇಲ್ಲಿ ಈ ಒಂದು ಸೀಸನ್ನಲ್ಲಿ ನಡೀತು. ಗೆಳತಿಯಾಗಿರ್ತಕ್ಕಂಥವ್ರು ಮಂಜು ಮತ್ತು ಗೌತಮಿ ಅವರ ನಡುವೆ ನಡೀತಕ್ಕಂಥ ಒಂದು ಬಾಂಡಿಂಗ್, ಒಂದು ಸ್ನೇಹದ ಸಂಕೇತ ಏನಿದೆ, ಅಲ್ಲಿ ಫಸ್ಟ್ ಟೈಮ್ ಗೌತಮಿ ಅವರು ನಾಮಿನೇಟ್ ಮಾಡಿರ್ತಾರೆ ಮಂಜು ಅವರು. ಇಲ್ಲಿ ಗೌತಮಿ ಅವರು ಹೆಲ್ಮೆಟ್ ಆಗಿ ಹೋಗ್ತಾರೆ. ಸೊ ಯಾಕೋ ಮಿಸ್ ಹೊಡಿತಾ ಇಲ್ವಾ? ಕಾರ್ತಿಕ್, ಮಂಜು, ತನಿಷಾ, ಗೌತಮಿ ವಿನ್ ಯಾರಾಗ್ಬೋದು? ಎರಡನೇ ಒಂದು ವಿಚಾರಕ್ಕೆ ಬರೋದಾದರೆ, ಹಳೆಯ ಸೀಸನ್ನಲ್ಲಿ ಪ್ರತಾಪ್ಗೆ ತುಂಬ ಮೋಸ ಮಾಡಿದರು ಅಂತ ಹೇಳ್ಬೋದು ಬಿಗ್ ಬಾಸ್ನವರು. ಯಾಕಂದಪ್ಪ ಅಂದರೆ ಆಲ್ರೆಡಿ ಅವರು ಪಾಯಿಂಟ್ಸ್ಗಳನ್ನು ಗೆದ್ದಿರ್ತಾರೆ, ಅಂಕಗಳನ್ನು ಪಡ್ಕೊಂಡು ಫಿನಾಲಿಗೆ ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಸಡನ್ಲಿ ಬಿಗ್ ಬಾಸ್ನವರು ಎಂಟ್ರಿ ಕೊಟ್ಟು ಮನೆಯವರ ಸಮ್ಮುಖದಲ್ಲಿ ಸಂಗೀತ ಅವ್ರನ್ನ ಕಳಿಸ್ತಾರೆ. ಇಲ್ಲಿ ಮೋಸ ಮಾಡಿದರು ಅಂತ ಹೇಳ್ಬೋದು ಪ್ರತಾಪ್ಗೆ. ಇಲ್ಲಿ ಈ ಒಂದು ಸೀಸನ್ನಲ್ಲಿ ಧನರಾಜ್ ಅವರಿಗೆ ಮೋಸ ಮಾಡಿದರು. ಧನರಾಜ್ ಅವರು ಆಲ್ರೆಡಿ ಫಿನಾಲಿಗೆ ಆಯ್ಕೆ ಆಗಿದ್ದರು. ಸಿಚುವೇಶನ್ ಇಟ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡ್ದೇ ಈ ರೀತಿ ಒಂದು ಇಮ್ಯುನಿಟಿ ಕಸ್ಕೊಂಡು ಅವ್ರನ್ನ ನಾಮಿನೇಷನ್ ಒಂದು ಪ್ರಕ್ರಿಯೆ ದೂರ ತಳ್ಳೋದು ಇದೆಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಆದ ಒಂದು ಪರಿಸ್ಥಿತಿ, ಇಲ್ಲಿ ಆದ ಒಂದು ಪರಿಸ್ಥಿತಿ. ಸೊ ಈ ಫೈನಲಿ ಧನರಾಜ್ ಅವರು ಬಿಗ್ ಬಾಸ್ ಮಾಡಿರ್ತಕ್ಕಂಥ ಮೋಸದಿಂದ, ಆ ಮೋಸದ ಆಟದಿಂದ ಧನರಾಜ್ ಅವರು ಇವತ್ತು ಹೊರಗಡೆ ಹೋಗಬೇಕಾಗಿದೆ. ಸೊ ಮೂರನೇದಾಗಿ ಬರ್ತಕ್ಕಂಥದ್ದು ಸಂತು ಪಂತು ಅವರ ಒಂದು ಫ್ರೆಂಡ್ಶಿಪ್ ಏನಿದೆ ಇಂದಿನ ಸೀಸನ್ನಲ್ಲಿ, ಅದೇ ಒಂದು ಫ್ರೆಂಡ್ಶಿಪ್ಪು ಈ ಒಂದು ಸೀಸನ್ನಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಧನರಾಜ್ ಮತ್ತು ಹನುಮಂತ್ ಅವ್ರ ನಡುವೆ. ಆ ಒಂದು ಸೀಸನ್ನಲ್ಲಿ ಅವರಿಬ್ಬರನ್ನ, ಸಂತು ಪಂತನ್ನ ಬಿಗ್ ಬಾಸ್ ತಂಡದವರು ಬೇರೆ ಮಾಡಲಿಲ್ಲ. ಬಟ್ ಈ ಒಂದು ಸೀಸನ್ನಲ್ಲಿ ಇವರಿಬ್ಬರನ್ನ ಬೇರೆ ಮಾಡಿದರು. ಧನರಾಜ್ ಅವ್ರನ್ನ ಉದ್ದೇಶಪೂರ್ವಕವಾಗಿ ಬಿಗ್ ಬಾಸ್ನವರೇ ಎಲಿಮಿನೇಷನ್ ಮಾಡಿದರು. ನಮಗೆ ಆಲ್ರೆಡಿ ಗೊತ್ತಿತ್ತು, 2-3 ದಿನಗಳಿಂದನೇ ಗೊತ್ತಾಗ್ಬಿಡ್ತು. ಇವ್ರು ಯಾವಾಗ ಇವರು ಇಮ್ಯುನಿಟಿ ಪವರ್ನ ಪಡ್ಕೊಂಡ್ರು ಆವತ್ತೇ ಗೊತ್ತಾಗ್ಬಿಡ್ತು ನಮಗೆಲ್ಲ ಪ್ರೇಕ್ಷಕರಿಗೆ, ಧನರಾಜ್ ಈ ವಾರ ಮಿಕಾ ಅಂತೇಳಿ. ಬಿಗ್ ಬಾಸ್ ಶುರುವಾಗ್ತಾ ಇದ್ದಂಗೆ ಒಬ್ಬ ವ್ಯಕ್ತಿ, ಈ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕ ಜನತೆಗೆ ಇಷ್ಟ ಆಗ್ತಾನೆ, ಅವ್ರನ್ನ ಕಳಿಸಿಬಿಟ್ರಿ. ಆಮೇಲೆ ಹೋಗ್ತಾ ಹೋಗ್ತಾ ಧರ್ಮ ಅವರ ಒಂದು ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ ಜನರಿಗೆ, ಅವ್ರನ್ನೂ ಸಹ ಕಳಿಸಿಬಿಟ್ರಿ. ಅನುಷ್ ಅವರು ತುಂಬಾ ಇಷ್ಟ ಆಗ್ತಾರೆ ಜನರಿಗೆ, ಅವ್ರನ್ನೂ ಸಹ ಕಳಿಸಿಬಿಟ್ರಿ. ಆಮೇಲೆ ಸೌಭಾಗ್ಯ ಬರ್ತಾರೆ. ಸೌಭಾಗ್ಯ ಅವರು ತುಂಬಾ ಇಷ್ಟ ಆಗ್ತಾರೆ ಜನರಿಗೆ ಅಂತ ಹೇಳ್ಬೋದು. ಬಟ್ ಅವ್ರನ್ನೂ ನೀವು ಇಟ್ಕೊಳ್ಳೇ ಇಲ್ಲ.
ಅವ್ರನ್ನ ಕಳಿಸ್ಬೇಕಾದ್ರೆ ಹೆವಿ ಡ್ರಾಮಾ ಮಾಡಿ ಕಳಿಸಿಬಿಟ್ರಿ. ಇವೆಲ್ಲದರ ಮಧ್ಯೆ ಕಳೆದ 3-4 ವಾರಗಳಿಂದ ಒಂದಿಷ್ಟು ಎಫರ್ಟ್ ಹಾಕಿ, ಒಂದಿಷ್ಟು ಭಾವನೆಗಳೊಂದಿಗೆ, ಒಂದಿಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟು, ಒಂದಿಷ್ಟು ಆಟಗಳನ್ನ ಆಡ್ತಾ ಬಂದಿರ್ತಕ್ಕಂಥ ಧನರಾಜ್ ಅವರಿಗೆ ಮೋಸ ಮಾಡಿದ್ರಿ. ಇವ್ರನ್ನೂ ಸಹ ಕಳಿಸಿಬಿಟ್ರಿ. ಇನ್ನೇನಿದೆ ಬಿಗ್ ಬಾಸಲ್ಲಿ ನೋಡೋಕೆ? ಧನರಾಜ್ ಅವರು ಮನೆಗೆ ಹೋಗೋಕ್ಕೆ 90% ಬಿಗ್ ಬಾಸ್ ಅವ್ರ ಕಾರಣ ಆದರೆ 10% ಹನುಮಂತ್ ಅವ್ರು ಆಗ್ತಾರೆ. ಒಂದು ಸಾರಿ ಸ್ನೇಹಿತ ಅಂತೇಳಿ ಅವನ ಹೆಗಲ ಮೇಲೆ ಕೈ ಹಾಕಿದ್ನಪ್ಪ ಅಂತಂದರೆ ಆಯಿತು, ಅವನು ಒಳ್ಳೆಯವನು ಕೆಟ್ಟವನು ಸೆಕೆಂಡ್ರಿ, ಅದು ಮ್ಯಾಟ್ರಿಗೆ ಬರೋದಿಲ್ಲ. ಅವನೊಟ್ಟಿಗೆ ಸೇರಿಕೊಂಡು ಮುಂದಿನ ಗುರಿ ಹೇಗೆ ತಲುಪಬೇಕು ಅನ್ನೋ ಒಂದು ಕನಸು ಕಾಣಲೇಬೇಕಾಗುತ್ತೆ. ಅದು ಬಿಟ್ಟು ಅವನೊಟ್ಟಿಗೆ ಸೇರಿಕೊಂಡು ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಸ್ನೇಹಿತನನ್ನೇ ತುಳಿದು ಕಪ್ ಹಿಡ್ತೀನಿ, ಕಪ್ ಗೆಲ್ತೀನಿ ಅನ್ನೋ ಒಂದು ಮನೋಭಾವನೆ ಏನಿದೆ, ಇದು ಸಹಕಾರಿಯಾಗುತ್ತಾ ಅಥವಾ ಯಶಸ್ವಿ ಆಗುತ್ತಾ? ಸಪೋಸ್ ಹನುಮಂತ್ ಅವರ ಜಾಗದಲ್ಲಿ ಧನರಾಜ್ ಅವರು ಏನಾದರೂ ಇದ್ದಿದ್ರೆ ಪಕ್ಕ ಹನುಮಂತ್ ಅವ್ರನ್ನ ಸೇವ್ ಮಾಡ್ತಾ ಇದ್ರು ಧನರಾಜ್ ಅವರು. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.